ಚಿಕ್ಕೋಡಿ ತಾಲೂಕು ತಹಶೀಲ್ದಾರರಾದ ಚಿದಂಬರ ಎಸ್ ಕುಲಕರ್ಣಿ ಇವರನ್ನ ಸರ್ಕಾರ ಚಿಕ್ಕೋಡಿಯಿಂದ ವರ್ಗಾವಣೆ ಮಾಡಿದ್ದು, ಇದನ್ನು ರದ್ದು ಮಾಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮುಖ್ಯಮಂತ್ರಿ ಇವರಿಗೆ ಮನವಿ ಸಲ್ಲಿಕೆ ಮಾಡಿದ್ರು. ಚಿಕ್ಕೋಡಿ ತಾಲೂಕು ಕಚೇರಿಯಲ್ಲಿ ಚಿದಂಬರ ಎಸ್ ಕುಲಕರ್ಣಿ ಅವರು ತಹಶೀಲ್ದಾರರಾಗಿ ಉತ್ತಮ ಕಾರ್ಯ ನಿರ್ವಹಿಸುತ್ತಿದ್ದು, ಅವರನ್ನು ಬೇರೆಡೆ ಸರ್ಕಾರವು ವರ್ಗಾವಣೆ ಮಾಡಿದೆ. ವರ್ಗಾವಣೆ ಆದೇಶವನ್ನ ಹಿಂಪಡೆಯಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ವಿಭಾಗೀಯ ದಂಡಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಜನರಿಗೆ ಸ್ಪಂದಿಸುವಲ್ಲಿ ಕಾಳಜಿಪೂರ್ವಕ ಕಾರ್ಯನಿರ್ವಹಿಸುತ್ತಿರುವ ನಿಷ್ಠಾವಂತ ಅಧಿಕಾರಿಗಳಾಗಿ ಸೇವೆಯಲ್ಲಿ ಇರುವ ಇವರನ್ನ ವರ್ಗಾವಣೆ ಮಾಡಿರುವುದು ಖಂಡನೀಯ ಎಂದು ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಇವರ ವರ್ಗಾವಣೆ ತಡೆದು ಚಿಕ್ಕೋಡಿಯಲ್ಲಿ ತಾಲೂಕು ದಂಡಾಧಿಕಾರಿಗಳಾಗಿ ಮುಂದುವರೆಯಬೇಕು ಎಂದು ಒತ್ತಾಯಿಸಿದರು. ಸಮಾಜ ಸೇವಕ ಚಂದ್ರಕಾಂತ ಹುಕ್ಕೇರಿ ಮಾತನಾಡಿ, ಕುಲಕರ್ಣಿ ಸಾಹೇಬರು ಯಾವಾಗಲೂ ಜನಪರ ಕೆಲಸ ಮಾಡ್ತಾ ಬಂದಿದ್ದಾರೆ. ಇವರ ಕಾರ್ಯಗಳು ಪಾರದರ್ಶಕ ಇರುವುದರಿಂದ ಜನರು ಇವರನ್ನ ಮೆಚ್ಚುತ್ತಾರೆ. ರೈತರ, ಬಡವರ, ದೀನದಲಿತರ ಸೇವೆ ಮಾಡುವ ಇವರು ಮೃದು ಸ್ವಭಾವದವರು. ಕೆಲಸ ಮಾಡುವಾಗ ಎಂದಿಗೂ ಇವರು ಸಮಯ ನೋಡಲ್ಲ. ಹಗಲು ರಾತ್ರಿ ಕೆಲಸ ಮಾಡುವ ಕಾಯಕ ಯೋಗಿ ಆಗಿರುವ ಕುಲಕರ್ಣಿ ಸಾಹೇಬರನ್ನ ಚಿಕ್ಕೋಡಿಯಿಂದ ಬೇರೆಡೆ ವರ್ಗಾವಣೆ ಮಾಡದೆ ಇಲ್ಲಿಯೇ ಮುಂದುವರಿಸಬೇಕೆಂದು ಹೇಳಿದರು. ಈಗ ಚಿಕ್ಕೋಡಿ ಒಳಗ ಚಿದಂಬರ ಕುಲಕರ್ಣಿ ಸಾಹೇಬರು ತಹಶೀಲ್ದಾರ್ ಆಗಿ ಕೆಲಸ ಮಾಡಕತ್ತಿದ್ರು. ಇಲ್ಲಿವರೆಗೆ ಒಳ್ಳೆ ಕೆಲಸದವರು. ಅವರು ಒಳ್ಳೆ ಹಗಲಿರು ಟೈಮ್ ನೋಡೋದನ್ನ ಕೆಲಸ ಮಾಡ್ತಾರೆ. ಇಲ್ಲೆಲ್ಲ ನಮ್ಮ ಗ್ರಾಮೀಣ ಜನ, ರೈತಾಪಿ ಜನ, ಕೆಲವೊಂದು ಅಶಿಕ್ಷಿತ ಜನ ಇದ್ದಾರೆ. ಆದ್ರೆ ಅವ್ರಿಗೆ ಮನೆಗೆ ಹೋಗಿ ಸೇವಾಸದವ್ರು ಮಾಡಿದರು. ಅದಕ್ಕಿಂತ ಒಳ್ಳೆ ಅಧಿಕಾರಿ ಕೂಡ ಇದ್ದ ಕಾರಣ ನಾವು ಭಾಳ ಖುಷಿಯಾಗಿದ್ದೀವಿ. ಆದ್ರೆ ಸರ್ಕಾರ ಇತ್ತೀಚೆಗೆ ಎಸ್ ಕುಲಕರ್ಣಿ ಸಾಹೇಬ್ರನ್ನ ವರ್ಗಾವಣೆ ಮಾಡಿದ್ದಾರೆ. ವರ್ಗಾವಣೆ ಮಾಡಿದ ಕಾರಣ ನಮಗೆಲ್ಲ ಭಾಳ ದುಃಖ ಆಗೈತಿ. ಯಾಕಂದ್ರೆ ಒಬ್ಬ ಒಳ್ಳೆ ಕೆಲಸಗಾರ ವ್ಯಕ್ತಿನ ಇವತ್ತು ಬೇರೆ ಕಡೆ ಕಳ್ಸಕತ್ತಿದ್ದರು. ಅದಕ್ಕೆ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ವಿನಂತಿ ಮಾಡ್ಕೊತೇವೆ, ನಿಮ್ಮ ಒಳ್ಳೆ ಆಡಳಿತರು ಇಂಥ ಒಳ್ಳೆ ಅಧಿಕಾರಿಯನ್ನು ನಮ್ಮ ಚಿಕ್ಕೋಡಿಯಿಂದ ಬೇರೆ ಕಡೆ ಹಾಕಬೇಡ್ರಿ. ಚಿಕ್ಕೋಡಿ ಒಂದು ಜಿಲ್ಲಾ ಆಗುವಂಥ ಸ್ಥಾನ ಇದ್ರು, ಏರಿಯಾ ಸಾಕಷ್ಟು ಇದ್ರು ಸುತ್ತ ಎಲ್ಲ ಹಗಲಿಲ್ಲ ಕೆಲಸ ಮಾಡಿ ಕುಲಕರ್ಣಿ ಸಾಹೇಬ್ ಇದನ್ನೆಲ್ಲ ನಿಯಂತ್ರಣ ಮಾಡ್ತಾರೆ. ಅವ್ರ ನಡೆ ಕೆಲಸ ಮಾಡುವಂಥ ಪ್ರವೃತ್ತಿ ಭಾಳ ಐತಿ. ಅದಕ್ಕೆ ದಯಮಾಡಿ ಸರ್ಕಾರದವರಿಂದ ಕುಲಕರ್ಣಿ ಸಾಹೇಬ್ರ ವರ್ಗಾವಣೆಯನ್ನು ಬದಲು ಮಾಡಿ ಅದನ್ನ ಆದೇಶ ರದ್ದು ಮಾಡಿ ಚಿಕ್ಕೋಡಿ ಒಳಗೆ ಅವ್ರ ಮುಂದೆ ಸೇವಾ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಮ್ಮ ವಾಹಿನಿ ಮುಖಾಂತರ ಸರ್ಕಾರಕ್ಕೆ ಕಳಕಳಿಯಿಂದ ನಾವು ವಿನಂತಿ ಮಾಡ್ಕೊತೀವಿ.